ಸಿಕ್ಕಿಬಿದ್ರು, ಉತ್ತರ ಕೊಡ್ಲಿಕ್ಕಾಗದೆ ಪರಿತಪಿಸಿದ್ರು. ಇಂಥವು ಬೇಕಾದಷ್ಟಿದೆ. ಈಗ ಹೊಸ ರಾಗ ತೆಗೆದಿದ್ದಾರೆ. 79 ಕೋಟಿ ಸತ್ತವರ ಖಾತೆಗಳಿಗೆ ಹೋಗಿಬಿಟ್ಟಿದೆ ಅಂತ. ನಾನು ಮಾನ್ಯ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. 79 ಕೋಟಿ ಸತ್ತವರ ಖಾತೆಗೆ ಅಂದ್ರೆ 79 ಇಂಟು 2000 ಎಷ್ಟಾಯ್ತು? 3,95,000 ಖಾತೆಗಳು ದುಡ್ಡು ಹೋಗಿದೆ, ಸತ್ತವರ ಖಾತೆಗಳು. ಹಾಗಿದ್ರೆ 24ನೇ ಕಂತು ನೀವು ಹಾಕೋ ಹೊತ್ತಿಗೆ 3,75,000 ಗೃಹಲಕ್ಷ್ಮಿಯರು ಕಣ್ಮರೆ ಆದ್ರ, ಅವ್ರು ತೀರ್ಕೊಂಡು ಹೋದ್ರ? ಇದಕ್ಕೇನಾದ್ರೂ ನಿಮ್ಮಲ್ಲಿ ಪುರಾವೆ ಇದೆಯಾ? ಇದಕ್ಕೆ ಪುರಾವೆ ಇರಲಿಕ್ಕೆ ಇವರಿಗೆ ಸಾಧ್ಯ ಇಲ್ಲ. ಅಂದ್ರೆ ದಾರಿ ತಪ್ಪಿಸುವ ಕೆಲಸವನ್ನ ಇವರು ಮಾಡ್ತಿದ್ದಾರೆ. ಲೂಟಿಗೆ ಏನೇನು ಮಾರ್ಗಗಳು ಬೇಕೋ ಅದನ್ನ ಹುಡುಕ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಇವರು ಯಾರು ಏನೇ ಮಾಡಿದ್ರು ಕೂಡ ಮುಂದಿನ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ, ರಾಜ್ಯದ ಯೋಗಕ್ಷೇಮವನ್ನ ಮಾಡ್ತಕ್ಕಂಥ, ಜನರನ್ನ ಸಂತೃಪ್ತಿಪಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಲಿಕ್ಕೆ ಸಿದ್ಧರಾಗ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ನಮ್ಮ ಮುಂದೆ ನಾವು ಹೇಳಲಿಕ್ಕೆ ಬಯಸ್ತೇವೆ. ಡಿ.ಕೆ. ಶಿವಕುಮಾರ್ ಮಾತ್ರ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಲಿ ಅನ್ನೋ ಮಾತನ್ನ ಹೇಳಿಕೊಂಡಿದ್ದಾರೆ. ಯಾಕಂತಂದ್ರೆ ಈಗ ಕಾರ್ಯಕರ್ತನಾಗಿರ್ತೇನೆ ಅನ್ನೋ ಹೇಳಿಕೆ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್. ಈಗ ನಾನು ಇನ್ನೊಂದು ಹೇಳ್ತೇನೆ, ಯಾರು ಅಧಿಕಾರಕ್ಕೆ ಹೋಗಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ದಾರೆ, ಈಗ ಅಲ್ಲಿ ಮೂರ್ನಾಲ್ಕು ಗ್ರೂಪ್ಗಳು ಕೂಡ ಇದೆ ಕಾಂಗ್ರೆಸ್ನಲ್ಲಿ. ಈಗ ರಾಹುಲ್ ಗಾಂಧಿ ಒಂದಾಯ್ತು ಕಲೆಕ್ಷನ್ ಪಾಯಿಂಟ್, ಸೋನಿಯಾ ಗಾಂಧಿ ಇನ್ನೊಂದು ಪಾಯಿಂಟ್, ಮಧ್ಯದಲ್ಲಿ ಪ್ರಿಯಾಂಕಾ ಗಾಂಧಿದು ಒಂದು ಪಾಯಿಂಟ್. ಇವೆಲ್ಲ ಕಲೆಕ್ಷನ್ ಪಾಯಿಂಟ್ಸ್. ಈಗ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಓಲೈಕೆ. ಯಾರು ರಾಹುಲ್ ಗಾಂಧಿನ ಓಲೈಕೆ ಮಾಡಬೇಕು, ಕಪ್ಪ ಕಾಣಿಕೆ ಅವ್ರ ಕೈಲಿ ಕೊಟ್ರೆ ನನ್ನ ಕೆಲಸ ಆಗುತ್ತೆ ಅಂತಂದ್ರೆ ಕೆಲವರು ಅವ್ರ ಕಡೆ ಹೋಗಿದ್ದಾರೆ, ಕೆಲವರು ಸೋನಿಯಾ ಗಾಂಧಿ ಅವರ ಕಡೆ ಹೋಗಿದ್ದಾರೆ, ಇನ್ನುಳಿದವರು ಪ್ರಿಯಾಂಕಾ ಗಾಂಧಿ ಅವರ ಕಡೆ ಹೋಗಿದ್ದಾರೆ. ಅಂದ್ರೆ ಅಲ್ಲಿಯೂ ಒಂದು ಕುಟುಂಬವು 3 ಭಾಗಲಾಗಿದೆ. ಅದರಿಂದ ವ್ಯಾಪಾರಕ್ಕೆ ಅವಕಾಶ ಸಿಕ್ಕಿದೆ. ಆದ್ರಿಂದಲೇ ನಾನು ಏನಿದ್ರು ರಾಹುಲ್ ಗಾಂಧಿ ಅವರು ಹೇಳ್ದಂಗೆ ಕೇಳ್ತೇನೆ ಅಂತ ಒಬ್ಬರು, ನಾನು ಪ್ರಿಯಾಂಕಾ ಗಾಂಧಿ ಅವರು ಹೇಳ್ದಂಗೆ ಕೇಳ್ತೇನೆ ಅಂತ ಮತ್ತೊಬ್ಬರು, ನಾನು ಸೋನಿಯಾ ಗಾಂಧಿ ಅವರು ಹೇಳ್ದಂಗೆ ಕೇಳ್ತೇನೆ ಅಂತ ಒಬ್ಬರು ಬಂದ ಮೇಲೆ ಮನೆಯೊಂದು 3 ಬಾಗಿಲು ಕಾಂಗ್ರೆಸ್ ಆಗಿದೆ ಅಲ್ಲಿ ಮೇಲೆ. ಅದರಿಂದ ಇಲ್ಲಿ ಹೈಕಮಾಂಡ್ ಅನ್ನೋದೇ ಸತ್ತು ಹೋಗಿದೆ ಅನ್ನೋ ಮಾತನ್ನ ಜನ ಮಾತಾಡ್ತಿದ್ದಾರೆ. ಆದ್ರಿಂದ ಈ ಕಾಂಗ್ರೆಸ್ ಸಂಪೂರ್ಣ ನಾಶವಾಗತಕ್ಕಂಥ ದಿನಗಳು ಬಂದಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.